ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿರುವಂತಹ ಶಾಸಕ ಡಾಕ್ಟರ್ ಚಂದ್ರೂಳಮಾಣಿ ವಿರುದ್ಧ ಉಚ್ಚಾಟನೆಗೆ ಆಗ್ರಹ. 5 ಲಕ್ಷ ರು ಲಂಚ ಸ್ವೀಕರಿಸುತ್ತಿದ್ದಾಗ ಸಿಕ್ಕಿಬಿದ್ದಿದ್ದಾರೆ ಎನ್ನಲಾಗ್ತಿರುವಂತಹ ಡಾಕ್ಟರ್ ಚಂದ್ರೂಳಮಾಣಿ ಅವರು ತಕ್ಷಣ ರಾಜೀನಾಮೆ ನೀಡಿ ಕಠಿಣ ಕಾನೂನು ಕ್ರಮ ಎದುರಿಸಬೇಕು ಎಂದು ಶಿರಹಟ್ಟಿ ಪಟ್ಟಣದ ವಿವಿಧ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನೆಯ ಮುಖಂಡ ಸಂಜೀವ ಕುಮಾರ್ ಪೋತರಾಜ, ಲಂಚದ ಆರೋಪ ಎದುರಿಸುತ್ತಿರುವಂತಹ ಶಾಸಕರ ವಿರುದ್ಧ ಬಿಜೆಪಿ ಪಕ್ಷವು ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಭ್ರಷ್ಟಾಚಾರ ಮಾಡಿದ ವ್ಯಕ್ತಿಯ ಬೆಂಬಲಕ್ಕೆ ನಿಲ್ಲುತ್ತಿರುವುದು ಸಮಾಜಕ್ಕೆ ತಪ್ಪು ಸಂದೇಶ ನೀಡುತ್ತದೆ ಎಂದು ಹೇಳಿದರು. ಗುತ್ತಿಗೆದಾರನಿಗೆ ಧಮಕಿ ಹಾಕಿದ ಆಡಿಯೋ ಕೂಡ ಹೊರಬಿದ್ದಿದೆ ಎಂದು ಆರೋಪಿಸಿದ ಅವರು, ಇಂತಹ ಅಯೋಗ್ಯ ಶಾಸಕರನ್ನ ಉಚ್ಚಾಟನೆ ಮಾಡಿ ಕ್ಷೇತ್ರದ ಗೌರವ ಉಳಿಸಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಡಿಎಸ್ಎಸ್ ಕಾದ್ರೋಳಿ ಬಣದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಪೋತರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅವ್ರು ಎಲ್ಲಿ ಕೆಲಸಗಳು, ಅವ್ರು ಮಾಡಿದ ಸಾಧನೆಗಳಲ್ಲಿ ಇವೇ ಇಲ್ರಿ. ನೀವು ಸ್ವಲ್ಪ ವಿಚಾರ ಮಾಡ್ರಿ. ಎಲ್ಲ ಕಾರ್ಯಕರ್ತರಾಗಿ ದಯವಿಟ್ಟು ನಿಮ್ಗೆ ಗೊತ್ತಿಲ್ಲದೇ ಯಾವುದೇ ಅಪರಾಧ ಮಾಡಬೇಡ್ರಿ. ಒಬ್ಬ ಜಿಲ್ಲೆ ವ್ಯಾಪ್ತಿಯ ನಾಯಕರ ಬಗ್ಗೆ ಅದು ತಪ್ಪಾಗತ್ತಾ. ದಯವಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ, ಕ್ಷೇತ್ರದ ಒಳಗ ದಯವಿಟ್ಟು ಇಂಥ ಶಾಸಕ ಒಬ್ಬ ಕಳ್ಳ ಅಂತ ಬಯಸ್ತೀನಿ ನಾನು. ಯಾಕಂದ್ರೆ ಇವತ್ತ ರೆಡ್ಡಿ ನಮಸ್ಕಾರ. ನಿನ್ನೆ ನಡೆದ ಒಂದು ಲೋಕಾಯುಕ್ತರ ದಾಳಿಯಲ್ಲಿ ಮಾನ್ಯ ಶ್ರೀ ಚಂದ್ರು ಡಾಕ್ಟರ್ ಶಾಸಕರು ಬಲಿಗೆ ಬಿದ್ದಿದ್ದು. ಒಂದೇನಪ್ಪ ಅಂದ್ರೆ ಅವ್ರು ಸುಳ್ಳು ಆರೋಪ ಮಾಡಾಕ್ತಾರ. ಕಾಂಗ್ರೆಸ್ನ ಒಂದು ಷಡ್ಯಂತ್ರ ಐತಿ, ಕುತಂತ್ರ ಐತಿ, ಅವ್ರದ್ದು ಕೈವಾಡ ಐತಿ. 5 ಲಕ್ಷ ಏನು ಎಚ್ ಕೆ ಪಾಟೀಲ್ ಸಾಹೇಬರು ಸಚಿವರು ಪಟ್ಟು ಕಳಿಸಿದ್ರ, ಏನು ಗುತ್ತಿಗೆದಾರ ಕೈಯಲ್ಲಿ ಇವಾಗ ಕೊಡಪ್ಪ ಅವ್ನು ಹಿಡ್ಕೊಂಬಾರಪ್ಪ ಅಂತಂದೇಳಿ ನಾವು ಕಳಿಸಿದ್ರ. ಇಂಥವೆಲ್ಲ ಸುಳ್ಳು ಆರೋಪ ಮಾಡೋರು ಬಿಜೆಪಿ ಪಕ್ಷದಲ್ಲಿರೋರು, ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರೋರು, ಕಾಂಗ್ರೆಸ್ ಪಕ್ಷ ಹೆಂಗೈತಿ, ಗೌರ್ಮೆಂಟ್ ಹೆಂಗೈತಿ ಅನ್ನೋದು ಇಡೀ ಜನತೆ ಗೊತ್ತೈತಿ. ಇಡೀ ರಾಜ್ಯ ಸರ್ಕಾರ ಏನು ನಡೆಯಾಗ ಗೊತ್ತೈತಿ, ರಾಜ್ಯ ಸರ್ಕಾರದಿಂದ ಏನು ಕಾಂಟ್ರಿಬ್ಯೂಷನ್ ಐತಿ ಅನ್ನೋದು ಗೊತ್ತೈತಿ. ಇವತ್ತು ಸುಳ್ಳು ಆರೋಪ ಮಾಡಿ, ಸುಳ್ಳು ವಂಚನೆ ಮಾಡಿ, ವಂಚನೆ ಭ್ರಷ್ಟರು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರಲ್ಲ. ಇವತ್ತು ಅದ್ರ ಜೊತೆಗೆ ಆಡಳಿತ ಮಾಡಿದ್ರಿ. ಇಂಥ ರಾಮಕೃಷ್ಣ ದೊಡ್ಮನಿ ಅವರು ಮಾಡಿದ್ರು, ರಾಮಣ್ಣ ಲಮಾನಿ ಅವರು ಮಾಡಿದ್ರು. ನೀವು ಯಾವ ಥರ ಆಡಳಿತ ಮಾಡತ್ತೀರಿ? ಇಂಥವ್ರೆಲ್ಲ ನಮ್ಮ ಹಳ್ಳಿಯವರೆಲ್ಲ CC ರಸ್ತೆ ನೋಡ್ರಿ, ಅವರೆಲ್ಲ ಕಾಮಗಾರಿ ಯಾವ ಥರ ನೀಟಾಗಿ ಮಾಡಿದ್ರು, ಬಡ ಬಗ್ಗರಿಗೆ ಯಾವ ಥರ ಹೆಲ್ಪ್ ಮಾಡಿದ್ರು. ಇವತ್ತು ರಾಜಕೀಯ ಅನ್ನೋದೇನು ಅನ್ನೋದು ಜನರಿಗೆಲ್ಲ ಗುರುತು ಮಾಡಿದ್ರು. ಇವತ್ತು ನೀವು ಗುತ್ತಿಗೆದಾರ ಕಡೆ 5 ಲಕ್ಷ ಬೇಕು, ಒಬ್ಬ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ನ ಕಡೆ 10 ಲಕ್ಷ ಬೇಕು, ಒಬ್ಬ ಕಡೆ ಅಧಿಕಾರಿ ಕಡೆ 5 ಲಕ್ಷ ಬೇಕು. ಬರೀ ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.